ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು, ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಇವತ್ತು NDA ನೇತೃತ್ವದ ಬಿಜೆಪಿ ಸರ್ಕಾರ 10 ವರ್ಷಗಳಿಂದ ದೇಶದಲ್ಲಿ ಅಧಿಕಾರವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ ಏನ್ ಸಾಧನೆಗಳನ್ನ ಮಾಡಿದ್ದೇನೆ, ಬಡವರಿಗೋಸ್ಕರ ಏನ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ, ದಲಿತರಿಗೋಸ್ಕರ ಏನ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ, ಹಿಂದುಳಿದವರಿಗೋಸ್ಕರ ಏನ್ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಅಲ್ಪಸಂಖ್ಯಾತರಿಗೋಸ್ಕರ ಏನ್ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಮಹಿಳೆಯರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೇನೆ, ರೈತರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತಕ್ಕಂಥದನ್ನ ಜನತೆಯ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರು ಅವರ ಸಾಧನೆಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೇ ಇಲ್ಲ. ಎಲ್ಲೂ ಕೂಡ ಸಾಧನೆಗಳನ್ನ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅವರು ಈ 10 ವರ್ಷಗಳಲ್ಲಿ ಏನೂ ಕೂಡ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಇವತ್ತು ನಿಮಗೆ ನಾನು ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ, ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. 2014ರಲ್ಲಿ ಈ ದೇಶದ ಜನತೆಗೆ ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ರು, ಆ ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರ? ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿಯವರು ಹೇಳಿದ್ರು 2014ರಲ್ಲಿ ಲೋಕಸಭಾ ಚುನಾವಣೆ, 2014ರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಕಾಂಗ್ರೆಸ್ಸಿನ ನಾಯಕರುಗಳು, ಕೈಗಾರಿಕೋದ್ಯಮಿಗಳು, ಶ್ರೀಮಂತರು ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಪ್ಪು ಹಣವನ್ನ ವಿದೇಶದಲ್ಲಿ ಇಟ್ಟಿದ್ದಾರೆ. ಆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಗೊಬಂದು 100 ದಿನದಲ್ಲಿ ಪ್ರತಿ ಒಬ್ಬರಿಗೆ 15 ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿದಾರ? ನಿಮಗೆ 10 ವರ್ಷಗಳಲ್ಲಿ ನಿಮ್ಗೆ 15 ರೂಪಾಯಿಯಾರು ಕೂಡ ನಿಮ್ಮ ಅಕೌಂಟ್ಗೆ ಬಂದಿದೆಯಾ? ಇದು ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರೇ ಹೇಳಿದ್ದು. ನಾನು 100 ದಿನಗಳಲ್ಲಿ, ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಎಲ್ಲರಿಗೂ ಕೂಡ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷಗಳಾಯ್ತು ನರೇಂದ್ರ ಮೋದಿ ಅವರೇ, ಇವತ್ತಿನವರಿಗೆ ಯಾರ ಅಕೌಂಟ್ಗೂ ಕೂಡ 15 ರೂಪಾಯಿನೂ ಕೊಟ್ಟಿಲ್ಲ. ನೀವು ಈ ಭರವಸೆಯನ್ನ ಕೊಟ್ಟು, ಜನರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು
ಇವತ್ತಿನವರೆಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ನರೇಂದ್ರ ಮೋದಿಯವರು ಹೇಳದಂತ ಮೊದಲನೇ ಸುಳ್ಳು. ಎರಡನೇ ಸುಳ್ಳು, ಈ ದೇಶದಲ್ಲಿ ನಿರುದ್ಯೋಗ ಇದೆ. ಅನೇಕ ಜನ ಯುವಕ ಯುವತಿಯರು ಓದ್ಕೊಂಡು ಕೆಲಸ ಇಲ್ಲದೇನೆ ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂತೇಳಿ ಈ ದೇಶದ ಯುವಕ ಯುವತಿಯರಿಗೆ ಭ್ರಮೆಯನ್ನ ಹುಟ್ಟಿಸಿ ಪಾಪ ಆ ಯುವಕ ಯುವತಿಯರು ನರೇಂದ್ರ ಮೋದಿ ಓದ್ ಕಡೆಯಲ್ಲ ಮೋದಿ 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 ಅಂತ ಅವರಿಗೆ ಕರೀತಾ ಇದ್ರು. ಅದೇ ಯುವಕರು ಯುವತಿಯರು ಕೆಲಸ ಕೊಡಿ, 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ನಮಗೆ ಕೆಲಸ ಕೊಡಿ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಕೊಟ್ಟಂತ ಉತ್ತರ, ಪಕೋಡ ಮಾರಕ್ ಹೋಗಿ ನರೇಂದ್ರ ಮೋದಿ ಅವರೇ, ಆ ಯುವಕರು ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಸಿಗ್ತದೆ ಅಂತೇಳಿ ನಿಮ್ಮನ್ನ ಹಾಡಿ ಹೊಗಳದಂತ ಕೆಲಸ ಯುವತಿಯರಿಗೆ ಪಕೋಡ ಮಾರಕ್ ಹೋಗ್ತೀವಿ ಅಂತೀರ, ಪಡ್ಕಾರ ಮಾಡಕ್ ಹೋಗಿ ಅಂತ ಹೇಳ್ತಿರಲ್ಲ, ಇದು ಅತ್ಯಂತ ಬೇಜವಾಬ್ದಾರಿಯ ಮಾತಲ್ವಾ? ಆ ಯುವಕರಿಗೆ ಮಾಡಿದಂತ ಮೋಸ ಅಲ್ವಾ, ದ್ರೋಹ ಅಲ್ವಾ ಅಂತಕ್ಕಂಥ ಮಾತುಗಳನ್ನ ಇವತ್ತು ನೀವು ಆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಇದು ಎರಡನೇ ಸುಳ್ಳು, ನರೇಂದ್ರ ಮೋದಿಯವರು ಹೇಳದಂತ ಎರಡನೇ ಸುಳ್ಳು. ಮೂರನೇ ಸುಳ್ಳು, ಈ ದೇಶದ ರೈತರು ಅವರು ಕಷ್ಟದಲ್ಲಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ಇವತ್ತಿನವರೆಗೆ ದುಪ್ಪಟ್ಟಾಗ್ಲಿಲ್ಲ, ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗ್ಲಿಲ್ಲ. ಅದಕ್ಕೆ ಬದಲಾಗಿ ರೈತರ ಖರ್ಚು ಹೆಚ್ಚಾಯಿತು, 2 ಪಟ್ಟು 3 ಪಟ್ಟು ರೈತರ ಖರ್ಚು ಜಾಸ್ತಿ ಆಯಿತು. ರೈತರು ನಿಮಗೆ ಮನವಿ ಮಾಡಿದ್ರು, ಡಿಮ್ಯಾಂಡ್ ಇಟ್ಟರು, ನಮ್ಮ ರೈತರ ಸಾಲವನ್ನ ಮನ್ನಾ ಮಾಡಿ, ರೈತರ ಸಾಲವನ್ನ ಮನ್ನಾ ಮಾಡಿ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ. ಇವತ್ತಿನವರಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ಲಿಲ್ಲ. ಕಾನೂನನ್ನು ಮಾಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡಿ ಅಂತ ರೈತರು ಚಳವಳಿ ಮಾಡಿದ್ರು, ಹೋರಾಟ ಮಾಡಿದ್ರು. ನರೇಂದ್ರ ಮೋದಿಯವರು ಜಪ್ಪಯ್ಯ ಅಂದ್ರೂ ಕೂಡ ರೈತರಿಗೆ ಕೊಡ್ಲಿಲ್ಲ, ರೈತರ ಸಾಲವನ್ನು ಕೂಡ ಮನ್ನಾ ಮಾಡಲಿಲ್ಲ. ಆದ್ರೆ ಯಾರ ಸಾಲವನ್ನು ಮನ್ನಾ ಮಾಡಿದ್ರು? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು, 16 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಅಂತಾರೆ. ಕೈಗಾರಿಕೋದ್ಯಮಿಗಳು ಅಂಬಾನಿ ಅದಾನಿ ಅಂತವರ ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಇದೇ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಾಗ ಇಲ್ಲೇ ಮುನಿಯಪ್ಪನವರು ಕೂತಿದ್ದಾರೆ, 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು. ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಇದ್ದಾಗ ರೈತರ ಸಾಲ ಸೊಸೈಟಿಗಳಲ್ಲಿ ಬೆಳೆ ಸಾಲ ತಕ್ಕಂತಿರ್ತಕ್ಕಂಥ 50,000 ರೂಪಾಯಿವರೆಗೆ
27,20,000 ರೈತರಿಗೆ 8,165 ಕೋಟಿಯನ್ನ ಮನ್ನಾ ಮಾಡಿದಂತ ಕೀರ್ತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲೇ ಪ್ರಕಾಶ್ ಹುಕ್ಕೇರಿ ಇದ್ದಾರೆ. ಕಬ್ಬಿನ ಬೆಲೆ ಬಿದ್ದೋಯ್ತು. ಎಷ್ಟು ಸಾವಿರ ಕೋಟಿ ಕೊಟ್ಟನೋ? 2,000 ಕೋಟಿ. 2,000 ಕೋಟಿ ಕಬ್ಬಿನ ಬೆಳೆಗಾರರಿಗೆ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆಯನ್ನ ಕೊಟ್ಟು ಯಾವತ್ತಾರು ಬಿಜೆಪಿ ಸರ್ಕಾರ 1 ರೂಪಾಯಿನಾರು ಕೂಡ ಬೆಂಬಲ ಬೆಲೆ ಕೊಟ್ಟಿದಾರ? ಕಬ್ಬಿನ ಬೆಳೆಗಾರರಿಗೆ 1 ರೂಪಾಯಿ ಕೊಟ್ಟಿದಾರ? ನಮ್ಮ ಸರ್ಕಾರ ಕೊಡ್ತು ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ನರೇಂದ್ರ ಮೋದಿ ಅವರು 4ನೇ ಸುಳ್ಳು. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ, ಆಹಾರ ಪದಾರ್ಥಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ, ಬಡವರ ಜೀವನವನ್ನ ಸುಧಾರಣೆ ಮಾಡ್ತೇನೆ, ಸಾಮಾನ್ಯ ಜನ ಬಡವರು ಈ ದೇಶದಲ್ಲಿ ಹೆಚ್ಚು ಬೆಲೆಯನ್ನ ಕೊಂಡ್ಕೊಳ್ತಕ್ಕಂಥದ್ದು ಆಗಬಾರದು ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿಯವರು ಅಚ್ಚೇ ದಿನ ಆಯೆಂಗೆ ಅಂತ. ಅಚ್ಚೇ ದಿನ ಆಯೆಂಗೆ ಬಂತ. ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತೆಷ್ಟು? 90ರಿಂದ 95 ರೂಪಾಯಿ. 90ರಿಂದ 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 70 ರೂಪಾಯಿ. ಇವತ್ತು 100ರಿಂದ 105 ರೂಪಾಯಿ. ಇನ್ನು ಹೆಚ್ಚಾಗಿತ್ತು, ಕಡಿಮೆ ಆಯಿತು. ಚುನಾವಣೆಗೋಸ್ಕರ ಕಡಿಮೆ ಮಾಡಿದ್ರು, ಮತ್ತೆ ಹೆಚ್ಚಾಗ್ತದೆ. ಗ್ಯಾಸ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ ಇತ್ತು. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಎಲ್ರಿ ಕಡಿಮೆ ಮಾಡಿದ್ರಿ? ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಕಡಿಮೆ ಮಾಡಿಬಿಡ್ತೀನಿ ಹೋಗ್ಲಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆಯಾ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಲಿಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯ್ತು. ನರೇಂದ್ರ ಮೋದಿ ಅವರೇ, ನೀವು ಬಡವರ ಪರವಾಗಿದ್ದೀರಾ? ಇನ್ನೂ ಒಂದು ಸುಳ್ಳನ್ನ ಹೇಳಿದ್ರು, ಸುಳ್ಳು ಭರವಸೆ. ಅದೇನಪ್ಪಾ ಅಂತಂದ್ರೆ, ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ. ಅವತ್ತು 2014ರಲ್ಲಿ $1 ಬೆಲೆ 58 ರೂಪಾಯಿ. ಇವತ್ತು 84 ರೂಪಾಯಿ. 84 ರೂಪಾಯಿ. ರೂಪಾಯಿ ಮೌಲ್ಯ ಜಾಸ್ತಿ ಆಗಲಿಲ್ಲ, ಡಾಲರ್ ಬೆಲೆ ಕಡಿಮೆ ಆಗಲಿಲ್ಲ. ನರೇಂದ್ರ ಮೋದಿ ಅವರೇ, ನೀವು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಭರವಸೆ ಈಡೇರಿಸಿದ್ದೀರಾ? ಎಲ್ಲ ಭರವಸೆಗಳು ಕೂಡ ಸುಳ್ಳಾಗಿದ್ದಾವೆ. ಇವತ್ತು ರೈತರು ಜೀವನ ಮಾಡೋದು ಕಷ್ಟ ಆಗಿದೆ. ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ. ಬಡವರು ಜೀವನ ಮಾಡೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ, ನಾನು, ನಮ್ಮ ಪಕ್ಷದ ಮುಖಂಡರುಗಳು, DK ಶಿವಕುಮಾರ್, ನಾನು ಇಡೀ ರಾಜ್ಯವನ್ನೆಲ್ಲ ಪ್ರವಾಸ ಮಾಡೋದು, ಜನರನ್ನ ಭೇಟಿ ಮಾಡೋದು. ಜನರು ನಮಗೆ ಕಷ್ಟ, ಜೀವನ ನಡೆಸೋದು ಕಷ್ಟ ಆಗ್ತದೆ, ನಮಗೇನಾದ್ರೂ ಸಹಾಯ ಮಾಡಬೇಕು ನೀವು ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಒಂದು ಮ್ಯಾನಿಫೆಸ್ಟೋವನ್ನು ಹೊರಡಿಸಿದ್ದೀವಿ. ಆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ 80
82 ಭರವಸೆಗಳನ್ನ ಈಗಾಗಲೇ ಈಡೇರಿಸಿದೀವಿ. 82 ಭರವಸೆಗಳನ್ನ ಈಗಾಗಲೇ ಈಡೇರಿಸಿದೀವಿ. ಅದ್ರ ಜೊತೆಗೆ ನಾನು ಡಿ.ಕೆ. ಶಿವಕುಮಾರ್ 5 ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದೋ. ನಾವು ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಮೊದಲನೇ ವರ್ಷನೇ ಈಡೇರಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು. ಅದರ ಪ್ರಕಾರ ನಾವು ಮೇ 20ನೇ ತಾರೀಕು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂತು. ಮೇ 20ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನೇರ ಕ್ಯಾಬಿನೆಟ್ ಹಾಲ್ಗೆ ಹೋಗಿ, ಮುನಿಯಪ್ಪನು ಕೂಡ ಇಲ್ಲೇ ಇದ್ದಾರೆ, ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು, ಅವತ್ತೇ ಆದೇಶವನ್ನು ಹೊರಡಿಸ್ತು. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜೂನ್ 11ನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಜಾರಿಗೆ ಕೊಟ್ಟು, ಜೂನ್ 11ರಿಂದ ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 200 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ನಾನು ಸುಮಾರು 5 ದಿನಗಳ ಹಿಂದೆ ಅರಸೀಕೆರೆಯಲ್ಲಿದ್ದೆ. ಅರಸೀಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು ನಿಂತಿದ್ರು. ನಾನು ಆ ಹೂನಾರ ಹಿಡ್ಕೊಂಡಿರೋದಾಗ ಭಾಷಣ ಮಾಡಿ ಮುಗಿಸಿ ಕೆಳಗಡೆ ಹೋದಾಗ, ಯಾಕಮ್ಮ ತಾಯಿ ಹೂನಾರ ಹಿಡ್ಕೊಂಡಿದೀಯ ಅಂತ ಕೇಳಿದೆ. ಸರ್, ನಿಮ್ಗೆ ಹಾಕಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನಾನು. ಏನು ಹೂನಾರ ಅಂತಂದೆ. ನಾನು ಉಚಿತವಾಗಿ ಪ್ರಯಾಣ ಮಾಡದ್ನಲ್ಲ ಸರ್, ಟಿಕೆಟ್ ಇಲ್ಲದೆ, ಆಮೇಲೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡದ್ನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಶೇಖರಣೆ ಮಾಡಿ ಆ ಟಿಕೆಟ್ಗಳಲ್ಲೇ ಹೂನಾರ ಮಾಡಿದ್ದೀನಿ ನಿಮಗೆ. ಆ ಟಿಕೆಟ್ಗಳಲ್ಲೇ ಹೂನಾರ ಮಾಡಿದ್ದೀನಿ ಅಂತ ನನಗೆ ಹೂನಾರ ಆಗ್ತದೆ. ಇದಕ್ಕಿಂತ ಹೆಮ್ಮೆ ವಿಷಯ ಇನ್ನೊಂದು ಇದೆಯಾ? ಇದಕ್ಕಿಂತ ಸರ್ಕಾರಕ್ಕೆ ಖುಷಿ ಕೊಡ್ತಕ್ಕಂಥ ವಿಷಯ ಇನ್ನೊಂದು ಇದೆಯಾ? ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಚಾಲನೆಯನ್ನು ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ನಾವು ಪ್ರಯಾಣ ಮಾಡ್ತಿದ್ದಾಗ ಎಲ್ಲ ಜನರು ಕೂಡ ಭೇಟಿ ಮಾಡಿ, ನೀವಿದ್ದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರಿ ಫ್ರೀಯಾಗಿ. ಈ ಯಡಿಯೂರಪ್ಪನವ್ರ ಸರ್ಕಾರ 7 ಕೆಜಿಯಿಂದ 5 ಕೆಜಿ ಮಾಡಿಬಿಟ್ಟಿದೆ. 5 ಕೆಜಿ ಮಾಡಿಬಿಟ್ಟಿದೆ. 2 ಕೆಜಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದೆ, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ, 7 ಕೆಜಿನೇ ಕೊಡ್ರಿ, 5 ಕೆಜಿ ಮಾಡಬೇಡಿ ಅಂತ ಹೇಳಿದೆ. ಯಡಿಯೂರಪ್ಪ ಜಪ್ಪಯ್ಯ ಅಂದ್ರೂ ಕೂಡ ಒಪ್ಲಿಲ್ಲ. ಅದಕ್ಕೆ ನಾನು ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ಪಕ್ಷ ಜನರಿಗೆ ಭರವಸೆಯನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ ಅಂತ ಹೇಳಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಕೂಡ್ಲೆ ಅಧಿಕಾರಕ್ಕೆ ಬಂದ ಮೇಲೆ ಕೂಡ್ಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು, ಮುನಿಯಪ್ಪನವರು ಕೂಡ ಇದ್ರು, ಕರೆದು ಅಕ್ಕಿ ಕೊಡಕ್ ಆಗ್ತದ, ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂತ ಹೇಳಿದ್ರು. ದುಡ್ಡು ಕೊಡ್ತೀವಿ, 34 ರೂಪಾಯಿ 1 ಕೆಜಿಗೆ ಕೊಡ್ತೀವಿ, ಪುಕ್ಕಟೆ ಕೊಡಬೇಡಿ, ನಮಗೆ ಕೊಡ್ರಿ ಅಕ್ಕಿನ ಅಂತ ಹೇಳಿದ್ರು. ಅವರು ಒಪ್ಕೊಂಡ್ರು, ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಬೇಕಾದಷ್ಟು ದಾಸ್ತಾನ್ ಇದೆ, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ 3 ದಿನದ ಮೇಲೆ ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ. ನಾನು ಮುನಿಯಪ್ಪನವ್ರನ್ನ ಕಳಿಸ್ಕೊಟ್ಟೆ ಡೆಲ್ಲಿಗೆ ಹೋದ್ರು,
ಪಿಯೂಷ್ ಚಾವ್ಲಾ ಅವರನ್ನ ಭೇಟಿ ಮಾಡಿದ್ರು. ಅಕ್ಕಿ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಗ್ವಾಗರ್ದ್ರು ಕೂಡ ಕೊಡ್ಲಿಲ್ಲ. ಬಡವರಿಗೆ ಕೊಡಬೇಕು, ಬಡವರು 3 ಹೊತ್ತು ಊಟ ಮಾಡಬೇಕು, ಯಾರು ಕೂಡ ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಎಷ್ಟೇ ಪರಿಪರಿಯಾಗಿ ಬೇಡದ್ರು ಕೂಡ ಕೊಡ್ಲಿಲ್ಲ. ನಾನು ಪಂಜಾಬ್ನವ್ರ ಜೊತೆ ಮಾತಾಡಿದೆ, ಛತ್ತೀಸ್ಗಢದವ್ರ ಜೊತೆ ಮಾತಾಡಿದೆ, ತೆಲಂಗಾಣದವ್ರ ಜೊತೆ ಮಾತಾಡಿದೆ, ಮುನಿಯಪ್ಪನವರು ಕೂಡ ಮಾತಾಡಿದ್ರು, ಆಂಧ್ರದವ್ರ ಜೊತೆ ಮಾತಾಡಿದೆ. ಎಲ್ಲೋ ಅಕ್ಕಿ ಸಿಕ್ಲಿಲ್ಲ. ಅಕ್ಕಿ ಕೊಡಬೇಡ ಅಂತ ಹೇಳಿದವ್ರು ಯಾರು ಗೊತ್ತಾ? ಇದೇ ನರೇಂದ್ರ ಮೋದಿಯವರ ಸರ್ಕಾರ. ಅಕ್ಕಿ ಕೊಡಬೇಡಿ, ಅಕ್ಕಿ ಕೊಡಬೇಡಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಹೇಳಿ ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿಗೆ ಕಲ್ಲು ಹಾಕಿದ್ರಲ್ಲ, ಇವರು ಮನುಷ್ಯರ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬಡವರಿಗೆ 10 kg ಅಕ್ಕಿ ಕೊಟ್ಬಿಟ್ರೆ ಎಲ್ಲ ಬಡವರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ, ಸಿದ್ದರಾಮಯ್ಯನ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ನಿಮಗೆ ಕೋಪ ಬರ್ತದ ಇಲ್ಲ? ಅದರಿಂದ ನಾವು ಅಕ್ಕಿ ಕೊಡದೆ ಹೋದದರಿಂದ ನಾವು ಅಕ್ಕಿ ಸಿಕ್ಲಿಲ್ಲ. ಅದಕ್ಕೋಸ್ಕರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು, ಅಕ್ಕಿ ಬದಲು 5 kgಗೆ ದುಡ್ಡು ಕೊಟ್ಬಿಡೋಣ. 1 kg ಅಕ್ಕಿಗೆ 34 ರೂಪಾಯಿನಂತೆ, ಒಬ್ಬರಿಗೆ 5 kg 170 ರೂಪಾಯಿ ಇವತ್ತು ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವೋ ಇಲ್ಲ? 170 ರೂಪಾಯಿ ಕೊಡ್ತಾ ಇದ್ದೀವಿ. ಅದು 170 ರೂಪಾಯಿ ಬಡವರಿಗೆ ಉಳಿತಾಯ ಆಗ್ತಾ ಇದೆ, ಅವರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ ಜುಲೈ ತಿಂಗಳಲ್ಲಿ ಅದೇ ಕಲಬುರಗಿನಲ್ಲಿ ನಾವು ಅದಕ್ಕೆ ಚಾಲನೆಯನ್ನು ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್, KJ ಜಾರ್ಜ್ ಅವರೆಲ್ಲರೂ ಕೂಡ ಇದ್ರು. 200 ಯೂನಿಟ್ ವರೆಗೆ ಯಾರು 200 ಯೂನಿಟ್ ಒಳಗಡೆ ಬಳಸ್ತಾರೆ, ವಿದ್ಯುತ್ ಅನ್ನ ಬಳಸ್ತಾರೆ, ಅವರಿಗೆ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡೋದು. ಈಗ ವಿದ್ಯುತ್ ಫ್ರೀಯಾಗಿ ಸಿಗ್ತಾ ಇದೆಯಲ್ಲ? ಕರೆಂಟ್ ಬಿಲ್ ಕೊಡಾಗಿಲ್ಲ, ಆ ದುಡ್ಡೆಲ್ಲ ಉಳಿತಾಯ ಆಯ್ತು. ಆಮೇಲೆ ಇನ್ನೊಂದು ಪ್ರಮುಖವಾದಂತ ಯೋಜನೆಯನ್ನ ಜಾರಿ ಕೊಟ್ಟು ಬಡವರ ಕೈಗೆ ದುಡ್ಡು ಕೊಡಬೇಕು, ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. 2,000 ರೂಪಾಯಿ. ನಿಮ್ಮ ಇಲ್ಲಿ ಹೆಣ್ಮಕ್ಳು ಬಂದಿಲ್ಲ, ನಿಮಗೆ ಬಂದಿದೆಯೇನಮ್ಮ? 2,000 ರೂಪಾಯಿ ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ ಹೆಂಡ್ತಿರಿಗೆಲ್ಲ ಬರ್ತಾ ಇದೆಯಾ? 2,000 ರೂಪಾಯಿ ಅದನ್ನ ಕೊಡ್ಲಿಕ್ಕಂತ ತೀರ್ಮಾನ ಮಾಡೋದು. ಅದು 2,000 ರೂಪಾಯಿ ಉಳಿತಾಯ ಆಯ್ತು. ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಅದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಗೃಹಲಕ್ಷ್ಮಿಯನ್ನ ಮೈಸೂರಿನಲ್ಲಿ ಚಾಲನೆ ಕೊಟ್ಟು ಯುವ ನಿಧಿಯನ್ನ ವಿವೇಕಾನಂದರ ಜನ್ಮದಿನದಂದೇ ಎಲ್ಲ ಯುವಕ ಯುವತಿಯರಿಗೆ ಯಾರು 22-23ರಲ್ಲಿ ಪಾಸ್ ಮಾಡಿದ್ದಾರೆ ಅವರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನ ಜನವರಿ ತಿಂಗಳಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ನಾವು ಕೊಟ್ಟಿದ್ದಂತ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡೋದು. ಹೌದಾ ಅಲ್ಲ? ನೀವ್ ಹೇಳಿ, ಈಗ ನಾವು ನುಡಿದಂತೆ ನಡೆದಿದೀವೋ ಇಲ್ಲ? ಬಸವಾದಿ ಶರಣರು ನುಡಿದಂತೆ ನಡೆದವರು, ಅವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರನೇ ವಿಶ್ವಗುರು ಬಸವಣ್ಣ ಅವರು ಸಾಂಸ್ಕೃತಿಕ ನಾಯಕ
ಅಂತೇಳಿ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರವೇ ಹೊರತು ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅಲ್ಲ. ಇದನ್ನ ತಿಳ್ಕೋಬೇಕಾಗ್ತದೆ. ಗ್ಯಾರಂಟಿಗಳನ್ನ ಜಾರಿ ಕೊಟ್ಟ ಮೇಲೆ ಅವರು ಕೂಡ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಎಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮೇಲೆ ನಂಬಿಕೆ ಬಂದಿದೆಯಲ್ವಾ? ನಮ್ಮೇಲೆ ನಂಬಿಕೆ ಬಂದಿದೆಯಲ್ಲ? ಕಾಂಗ್ರೆಸ್ ಬಗ್ಗೆ ನಂಬಿಕೆ ಬಂದಿದೆಯಲ್ಲ? ವಿಶ್ವಾಸ ಬಂದಿದೆಯಲ್ಲ? ನಾವು ಈ ಮಾತು ಕೊಟ್ಟಂತೆ ನಡ್ಕೊಂಡಿದೀವೋ ಇಲ್ಲ? ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಏನು ಇಲ್ಲಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ. ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ವರ್ಷಕ್ಕೆ 1 ಲಕ್ಷ ರೂಪಾಯಿ. ನಮ್ಮದು ಸೇರಿದ್ರೆ ಎಷ್ಟಾಯ್ತು? 1,24,000 ರೂಪಾಯಿ. 1,24,000 ರೂಪಾಯಿ. ನಿರುದ್ಯೋಗಿ ಯುವಕರಿಗೆ ಅಪ್ರೆಂಟಿಸ್ಶಿಪ್ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ. ರೈತರ ಸಾಲ ಸಂಪೂರ್ಣ ಮನ್ನಾ. ರೈತರ ಸಾಲ ಸಂಪೂರ್ಣ ಮನ್ನಾ. ಸಾಲ ಮನ್ನಾ ಆಗ್ಬೇಕಾ ಬೇಡ? ಸಾಲ ಮನ್ನಾ ಆಗ್ಬೇಕಾ ಬೇಡ? ಸಂಪೂರ್ಣ ಸಾಲ ಮನ್ನಾ. ಸ್ವಾಮಿನಾಥನ್ ವರದಿ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ಲಿಕ್ಕೆ ಏನ್ ಶಿಫಾರಸ್ ಮಾಡಿದ್ದಾರೆ ಸ್ವಾಮಿನಾಥನ್ ವರದಿ, ಅದನ್ನ ಚಾಚೂ ತಪ್ಪದೆ ಜಾರಿ ಮಾಡ್ತೀವಿ. ಅದಕ್ಕೋಸ್ಕರ MSPಗೆ ಕಾನೂನನ್ನ ತಂದು ಕಾನೂನಿನ ಚೌಕಟ್ಟಿನಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಇದು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಾಡ್ತಕ್ಕಂಥ ರೈತರಿಗೆ ಪ್ರಮುಖವಾದಂಥ ಕೆಲಸ. ಸಾಲ ಮನ್ನಾ ಮಾಡೋದು, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು, ಇದನ್ನ ಮಾಡ್ತದೆ. ಆಮೇಲೆ ಈ ದೇಶದ 140 ಕೋಟಿ ಜನರಲ್ಲಿ 140 ಕೋಟಿ ಜನರಲ್ಲಿ ಯಾರು ಇನ್ನೂ ಬಡವರಿದ್ದಾರೆ, ಯಾರು ಅವಕಾಶಗಳು ಸಿಕ್ಕಿಲ್ಲ, ಆ ಜನರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೋಸ್ಕರ ಜಾತಿ ಗಣತಿಯನ್ನ ಮಾಡ್ತೇವೆ. ಜಾತಿ ಗಣತಿಯನ್ನ ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಎಲ್ಲ ಬಡವರಿಗೆ, ಎಲ್ಲ ಜನರಿಗೆ ಆರೋಗ್ಯ ವಿಮೆ, ಇನ್ಶೂರೆನ್ಸ್ 25 ಲಕ್ಷ ರೂಪಾಯಿಗಳ ವಿಮೆಯನ್ನ ಮಾಡಿಕೊಡ್ತಕ್ಕಂಥದನ್ನ ಮಾಡ್ತೇವೆ. 25 ಲಕ್ಷ ವಿಮೆ, 25 ಲಕ್ಷ ವಿಮೆ. ಇವು ಬೇಕಾ ಬೇಡ? ಬೇಕಾ ಬೇಡ? ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ಗೆ ನೀವೆಲ್ಲರೂ ಕೂಡ ಮತ ಕೊಡಬೇಕು. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನ ಈ ಸಾರಿ ಗೆಲ್ಲಿಸಿ ಕಳಿಸಬೇಕು. ಹೋದ್ ಸಾರಿ 25 ಜನ ಗೆಲ್ಸಿದ್ರಿ ಬಿಜೆಪಿನಲ್ಲಿ, 25 ಜನ ಎಂಪಿಗಳು. ಏನಾದ್ರು ಬಾಯಿ ಬಿಟ್ರ ಕರ್ನಾಟಕಕ್ಕೆ ಅನ್ಯಾಯ ಆದಾಗ? ಇಲ್ಲಿ ಯಾರ ಜೊಲ್ಲೆ ಯಾವತ್ತಾರು ಬಾಯಿ ಬಿಟ್ಟಿದ್ದಾನ? ಜೊಲ್ಲೆ ಬಾಯಿ ಬಿಟ್ಟಿದ್ದಾನ? ಅವರನ್ನು ಮತ್ತೆ ಲೋಕಸಭೆ ಕಳಿಸ್ಕೊಡ್ತೀರಾ? ಲೋಕಸಭೆ ಕಳಿಸ್ತೀರಾ? ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಲ್ಲ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದು ಕೊಡ್ಲಿಲ್ಲ. ಅಪ್ಪರ್ ಭದ್ರಾಕ್ ಯೋಜನೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡದಂತ ಹಣ ಕೊಡ್ಲಿಲ್ಲ. ಓಲಿ ಕರ್ನಾಟಕದಲ್ಲಿ ಬರಗಾಲ ಬಂತು, 7 ತಿಂಗಳು ಕೊಡ್ಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ.
ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು, ರೈತರಿಗೆ ನಷ್ಟ ಆಯಿತು, 35,000 ಕೋಟಿ ರೂಪಾಯಿ ಅನ್ಯಾಯ ಆಯಿತು. ಇದನ್ನ ನಾವು NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ಕೇಳೋದು. ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿ ಮಾಡೋದು. ಸೆಪ್ಟೆಂಬರ್ ತಿಂಗಳಲ್ಲಿ 7 ತಿಂಗಳಾದ್ರೂ ಕೂಡ ₹1 ಕೊಡ್ನಿಲ್ಲ. ಓಲಿ ಒಬ್ಬ MP 25 ಜನರಲ್ಲಿ ಯಾರಾದ್ರೂ ಕರ್ನಾಟಕಕ್ಕೆ ಬರಗಾಲ ಬಂದಿದೆ ಕೊಡ್ರಿ ದುಡ್ಡನ್ನ, NDRF ನಾರ್ಮ್ಸ್ ಪ್ರಕಾರ ಕೊಡ್ರಿ. ಕೇಂದ್ರದವ್ರ ದುಡ್ಡಲ್ಲ, ಅದು ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು. ನಾವು ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ತೆರಿಗೆಯನ್ನು ಕಟ್ತಾ ಇದ್ದೀವಿ. ಕರ್ನಾಟಕ, ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ ನಂಬರ್ 2 ತೆರಿಗೆ ಕಟ್ಟೋದ್ರಲ್ಲಿ. ಇಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರಲ್ಲ, ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದೋ, ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಹೋದೋ. ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಕರ್ನಾಟಕಕ್ಕೆ ₹1 ಕೊಡ್ತಿರ್ಲಿಲ್ಲ. ಕರ್ನಾಟಕಕ್ಕೆ ₹1 ಕೊಡ್ತಿರ್ಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ನವರು ಹೇಳಿದ ಮೇಲೆ ಛೀಮಾರಿ ಹಾಕಿ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಕೊಡ್ರಿ ದುಡ್ಡನ್ನ, ಪರಿಹಾರ ಕೊಡ್ರಿ ಅಂತ ಹೇಳಿದ ಮೇಲೆ ಬಹಳ ಕಡಿಮೆ ₹3,454 ಕೊಟ್ಟಿದ್ದಾರೆ. ₹3,454. ಈ ಜೊಲ್ಲೆ ಯಾವತ್ತಾರು ಬಾಯಿ ಬಿಟ್ಟಿದಾರ? ಜೊಲ್ಲೆ ಕೊಡ್ರಿ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಾಯಿ ಬಿಟ್ಟಿದ್ದಾರ? ನಿಮ್ಮ ಪ್ರತಿನಿಧಿಯಾಗಿ ಮಾತಾಡಿದಾರ? ಮಾತಾಡಿಲ್ಲ. ಮತ್ತೆ ಜೊಲ್ಲೆ ಗೆಲ್ಲಿಸ್ಬೇಕ? ಮತ್ತೆ ನಾವು ಆರ್ಗ್ಯುಮೆಂಟ್ ಮಾಡಿದೀವಿ ಸುಪ್ರೀಂ ಕೋರ್ಟ್ ನಲ್ಲಿ, ಬಹಳ ಕಡಿಮೆ ಕೊಟ್ಟಿದ್ದೀರಿ. ನಾವು 18,172 ಕೋಟಿ ಕೇಳಿದ್ರೆ ಇನ್ನು 14,718 ಕೋಟಿ ಕೊಡ್ಲಿಲ್ಲ. 14,718 ಕೋಟಿ ಕೊಡ್ಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದೀವಿ. ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರದ ತಂಡ ಎಷ್ಟು ಶಿಫಾರಸ್ ಮಾಡಿದೆ ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ. ಸೊ ಹೀಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ನರೇಂದ್ರ ಮೋದಿ ಅವರು ಅನ್ಯಾಯ ಮಾಡಿದ್ರು. ಕರ್ನಾಟಕದ ಬಗ್ಗೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಇಂಥವರು ಲೋಕಸಭೆಗೆ ಹೋದ್ರೆ ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನೀವು ಈ ಸಾರಿ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ. ಚಿಂಗ್ಲೆ ಅವರಿಗೆ ನಿಲ್ಲಿಸಬೇಕು ಅಂತ ಇದ್ರು. ಚಿಂಗ್ಲೆ ಅವರಿಗೆ ಇಲ್ಲೆಲ್ಲ ಬೆಳಗಾವಿನ ಎಲ್ಲ ಸದಸ್ಯರುಗಳು ಕೂಡ ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಮಗಳನ್ನು ನಿಲ್ಲಿಸಬೇಕು, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನನ್ನ ನಿಲ್ಲಿಸಬೇಕು ಅಂತ ಹೇಳಿ, ಹೌದಾ ಇಲ್ಲ? ಏನ್ರಿ AB ಪಾಟೀಲ್ ಮಾಡಿದ್ರು. ಪಾಪ ಸತೀಶ್ ಜಾರಕಿಹೊಳಿಗೆ ನಾವು ದುಂಬಾಲು ಬಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದುಂಬಾಲು ಬಿದ್ದು ಇವರು ಶಿಫಾರಸ್ ಮಾಡೋದ ಪ್ರಕಾರ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋದು. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇಲ್ಲಿ ಹೋದ್ರೆ ಕ್ಯಾಂಡಿಡೇಟ್ ಆಯ್ತಾನೆ ಇರ್ಲಿಲ್ಲ. ನನ್ನ ಮಗಳಿಗೆ ಬೇಡ ಅಂತ ಇದ್ರು ನಿಮ್ ತಂದೆ, ಏನಮ್ಮ ಬೇಡ ಅಂತ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬೇಡ ಅಂತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ, ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಮುಖಂಡಗಳ ಒತ್ತಾಯದ ಮೇರೆಗೆ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಇಲ್ಲದೆ ಹೋದ್ರೆ ಚಿಂಗ್ಲೆ ಅವರು ಕ್ಯಾಂಡಿಡೇಟ್ ಆಯ್ತಾ ಇದ್ರು. ಸೊ ಅದರಿಂದ ನಿಮ್ ಜವಾಬ್ದಾರಿ ಅಲ್ವಾ? ಪ್ರಿಯಾಂಕಾ
ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿನ ಗೆಲ್ಸ್ಕೆ ಬರೋದು ನಿಮ್ ಜವಾಬ್ದಾರಿ ಅಲ್ಲ. ಬೆಳಗಾಂನ 2 ಅಭ್ಯರ್ಥಿಗಳನ್ನ ಅಲ್ಲಿ ಎಂತವನು ಮೃಣಾಲ್ ಇಲ್ಲಿ ಪ್ರಿಯಾಂಕಾ. ನಿನ್ಗೆ ಎಷ್ಟು ಲೀಡ್ ಬಂದಿತ್ತಪ್ಪ? 80,000. ನೀನೀಗ 1,00,000 ಓಟ್ ಕೊಡಿಸ್ಬೇಕಲ್ವಾ? ಲೀಡ್ 1,00,000 ಇಲ್ಲಯ್ಯ. ಪ್ರಕಾಶ್ ಹುಕ್ಕೇರಿ ಎಷ್ಟು ಕೊಡಿಸ್ತಿ ಹೇಳು? 1,00,000 ಲೀಡನ್ನ ಕೊಡಿಸ್ಬೇಕು. ಪ್ರಿಯಾಂಕಾ ವಿದ್ಯಾವಂತೆ. ನಾನು ನೋಡಿರ್ಲಿಲ್ಲ ಅವ್ರು ಮಾತಾಡೋದು. ಇವತ್ತು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಪಾರ್ಲಿಮೆಂಟ್ ನಲ್ಲೂ ಕೂಡ ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾಳೆ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗೆ ಬಂದಿದೆ. ಅದರಿಂದ ಪ್ರಿಯಾಂಕನ್ ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.